ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಸೊ ಇವತ್ತು ಕ್ವಿಜ್ ಅಟೆಂಡ್ ಮಾಡಿದ್ರಲ್ಲ, ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್, ಸೊ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮೇಲೆ. ಸೊ ಇದರ ಆನ್ಸರ್ಸ್ ಇದೆ ಇಲ್ಲಿ. ಸೊ ಆ ಗೂಗಲ್ ಫಾರ್ಮ್ ಅನ್ನು ಓಪನ್ ಮಾಡಿದ್ದೀನಿ. ರಿಜಿಸ್ಟರ್ ನಂಬರ್ ರೆಕಾರ್ಡ್ ಆಗಿರುತ್ತೆ. ಸೊ ಇಸ್ ಕಂಪಲ್ಸರಿ. Advanced corporate accounting is particularly aimed at preparing accounting information in case of special business transactions. Jalva idu. It's true. Mergers and acquisitions, redemption, hire purchase. So ಈ ತರ ಕೆಲವೊಂದು ಸ್ಪೆಷಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ನಾವು ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅನ್ನ ನಾವು ಅಪ್ಲೈ ಮಾಡ್ತೀವಿ. ವಾಟ್ ಡು ಯು ಮೀನ್ ಬೈ ರಿಡೆಂಪ್ಷನ್? ಬ್ಯಾಂಕ್ ಲೋನ್ ನ ರೀಪೇ ಮಾಡೋದಲ್ಲ, ಇಂಡೆಮ್ನಿಟಿ ಅಲ್ಲ, ಅದು ಕನ್ವರ್ಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಇಂಟು ಆರ್ಡಿನರಿ, repayment of paid up capital. Repayment of paid up capital. What is the major difference between preference shares and equity shares? ಪ್ರಿಫರೆನ್ಸ್ ಸಿಗುತ್ತೆ ಅಂತ ಹೇಳಿದ್ದೆ ನಿಮಗೆ. ಯಾವ್ದ್ರಲ್ಲಿ ಪ್ರಿಫರೆನ್ಸ್ ಸಿಗುತ್ತೆ? ಡಿವಿಡೆಂಡ್ ಪೇಮೆಂಟ್ ಅಲ್ಲ ಅಥವಾ ಕ್ಯಾಪಿಟಲ್ ರೀಪೇಮೆಂಟ್ ಅಲ್ಲ? ಎರಡರಲ್ಲೂ ಸಿಗುತ್ತೆ. ಸೊ ಎರಡರಲ್ಲೂ ಪ್ರಿಫರೆನ್ಸ್ ಸಿಗೋದ್ರಿಂದಾನೇ ಅದಕ್ಕೆ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳೋದು. Irredeemable preference shares are not issued in India. Is it correct? ಹೌದು. At present, irredeemable preference shares ಅನ್ನ ಇಶ್ಯೂ ಮಾಡೋದಿಲ್ಲ ನಮ್ಮ ದೇಶದಲ್ಲಿ. If dividend is payable on preference shares, goes on accumulating and becomes payable in succeeding years, then they are called cumulative. Cumulative. ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, ಆ ಡಿವಿಡೆಂಡ್ ಏನು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಅದನ್ನ ಕಮಿಂಗ್ ಇಯರ್ಸ್ ಅಲ್ಲಿ ಪ್ರಾಫಿಟ್ ಆದಾಗ ಕೊಡಬೇಕಾಗುತ್ತೆ. ಅದಕ್ಕೆ ಅದನ್ನ ಕ್ಯುಮುಲೇಟಿವ್ ಶೇರ್ಸ್ ಅಂತ ಕರೀತಾರೆ. ನೆಕ್ಸ್ಟ್, ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಕೆನಾಟ್ ಬಿ ರಿಡೀಮ್ಡ್ ಅನ್ಲೆಸ್ ದೇ ಆರ್ ಮೇಡ್ ಫುಲ್ಲಿ ಪೇಡ್ ಅಪ್. ಕರೆಕ್ಟ್ ಇದೆ. ಸೊ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಅನ್ನ ರಿಡೀಮ್ ಮಾಡೋದಕ್ಕೆ ಆಗಲ್ಲ. ಸೊ ಫಸ್ಟ್ ಅದನ್ನ ಫುಲ್ಲಿ ಪೇಡ್ ಅಪ್ ಆಗಿ ಕನ್ವರ್ಟ್ ಮಾಡಬೇಕು, ಆಮೇಲೆ ರೆಡಿ ಮಾಡಬೇಕು. ಫಂಡ್ಸ್ ನೀಡೆಡ್ ಫಾರ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾನ್ ಬಿ ಟೇಕನ್ ಫ್ರಮ್. ಯಾವ್ದ್ರಿಂದ ತೆಗಿತಾರೆ ರಿಡೆಂಪ್ಷನ್ಗೆ ಬೇಕಾಗಿರುವಂತಹ ಫಂಡ್ಸ್ ಅನ್ನ? P&L ಅಕೌಂಟ್ ಇಂದ ಮಾಡ್ತಾರೆ, ಜನರಲ್ ರಿಸರ್ವ್ ಆಗುತ್ತೆ, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡು ಆಗುತ್ತೆ. ಸೊ ಆಲ್ ಆಫ್ ದಿಸ್. Which of the following accounts can be utilized for redemption? ಯಾವುದನ್ನ ಯೂಸ್ ಮಾಡಬಹುದು ಅಂತ. ಪರ್ಫಿಟೆಡ್ ಶೇರ್ಸ್ ಆಗಲ್ಲ. ಸೆಕ್ಯೂರಿಟೀಸ್ ಪ್ರೀಮಿಯಂ ತೆಗಿಯೋ ಹಾಗಿಲ್ಲ ರಿಡೆಂಪ್ಷನ್. ಇನ್ಸೂರೆನ್ಸ್ ಫಂಡ್ ಇಂದ ತೆಗಿಬಹುದು, ಕ್ಯಾಪಿಟಲ್ ರಿಸರ್ವ್ ಇಂದ ತೆಗಿಯಕ್ಕಾಗಲ್ಲ. ಆನ್ಸರ್ ಈಸ್ ಇನ್ಸೂರೆನ್ಸ್ ಫಂಡ್. ಇನ್ಸೂರೆನ್ಸ್ ಫಂಡ್ ಇಂದ ರಿಡೆಂಪ್ಷನ್ಗೆ ತೆಗಿಬಹುದು ಫಂಡ್ಸ್. ಹೌ ಆರ್ ಪ್ರಿಫರೆನ್ಸ್ ಶೇರ್ಸ್ ರಿಡೀಮ್ಡ್? ಪೇಮೆಂಟ್ ಆಫ್ ಕ್ಯಾಶ್ ಅಂತ ಮಾಡಬಹುದು, ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡಿ ಮಾಡಬಹುದು, ಪ್ರಿಫರೆನ್ಸ್ ಶೇರ್ಸ್ ನ ಇಶ್ಯೂ ಮಾಡಿ ಮಾಡಬಹುದು. ಎನಿ ಆಫ್ ದ ಅಬೋವ್. ಮೂರು ಆಪ್ಷನ್ ಇದೆ. ವಾಟ್ ಈಸ್ CRR ಅಕೌಂಟ್? ಏನೇನೋ ಇದೆ. ಅದು ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್. ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಅಕೌಂಟ್. ಸೊ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಅಂದ್ರೆ ಯಾವುದೇ ಕ್ಯಾಪಿಟಲ್ ನ ರಿಡೀಮ್ ಮಾಡಬೇಕಾದ್ರೆ ಅದರ ಈಕ್ವಿವ್ಯಾಲೆಂಟ್ ಅಮೌಂಟ್ ಅನ್ನ ಈ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಆ ಅಕೌಂಟ್ ಅಲ್ಲಿ ಇರುವಂತಹ ಫಂಡ್ಸ್ ಅನ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಬೋನಸ್ ಶೇರ್ಸ್ ಅನ್ನ ಇಶ್ಯೂ ಮಾಡೋದಕ್ಕೆ ಬಳಸ್ತಾರೆ. ಸ್ಪೆಷಲ್ ಟೈಪ್ ಆಫ್ ರಿಸರ್ವ್ ಅಕೌಂಟ್. ಬೇಸಿಕಲಿ ವಾಟ್ ಕ್ಯಾನ್ ಬಿ ದ ಸೋರ್ಸ್ ಆಫ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್? Fresh issue of either preference shares or equity shares, cash payment out of divisible profits. So A or B?
ವಾಟ್ ಈಸ್ ದ ಮ್ಯಾಕ್ಸಿಮಮ್ ಟರ್ಮ್ ಆಫ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಇನ್ ಇಂಡಿಯಾ? ಇದು 10 ಇಯರ್ಸ್. ಯಾವುದೇ ಪ್ರಿಫರೆನ್ಸ್ ಶೇರ್ಸು 10 ಇಯರ್ಸ್ಗಿಂತ ಜಾಸ್ತಿ ಪೀರಿಯಡ್ ಇರೋದಿಲ್ಲ. ಅಷ್ಟೇ, 12 ಕ್ವೆಶನ್ಸ್ ಅಷ್ಟೇನೆ. ಇದೊಂದು ಕೇಳಿದೆ ಕ್ವೆಶನ್, ಯಾವ ಥರ ಆನ್ಲೈನ್ ಕ್ಲಾಸ್ ಮಾಡಲಿ ಅಂತ. ಸೊ ಮೆಜಾರಿಟಿ ಯಾವುದಕ್ಕೆ ವೋಟ್ ಮಾಡಿರ್ತಾರೆ ಅದನ್ನೇ ನಾನು ಮಾಡ್ತೀನಿ. ಸೊ ಆನ್ಸರ್ಸ್ ಗೊತ್ತಾಯ್ತಲ್ಲ. ಪ್ರತಿ ಕ್ವಿಝನ್ನು ಅಟೆಂಡ್ ಮಾಡಿ, ಯಾಕಂದರೆ ನೀವು ಎಷ್ಟು ಕಲ್ತಿದ್ದೀರಾ ಏನು ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ಮತ್ತು ಪ್ರತಿ ಕ್ವಿಝಲ್ಲಿ ಟಾಪ್ ಸ್ಕೋರರ್ ಯಾರಿರ್ತಾರೆ ಅವ್ರಿಗೆ ಒಂದು ಪ್ರೈಸ್ ಇದೆ. ಗ್ರೂಪಲ್ಲಿ ಅಪ್ಲೋಡ್ ಮಾಡೋವಂಥ ವೀಡಿಯೋಸ್ನೆಲ್ಲ ನೋಡಿ, ಮತ್ತು ನಾನು ಮಾಡುವಂಥ ಗೂಗಲ್ ಮೀಟು ಮತ್ತು ಝೂಮ್ ಮೀಟ್ಸನ್ನು ಅಟೆಂಡ್ ಮಾಡಿ. ಥ್ಯಾಂಕ್ ಯು.